ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ನೀ ಬ್ಲಾಗ್. ಸೊ ಇವತ್ತಿನ ದಿನ ಬೆಂಗಳೂರಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ 6-7 ಗಂಟೆ ಇಲ್ಲೇ ಮುಂದೆ ಮೆಟ್ರೋ ಸ್ಟೇಷನ್ ಇದೆ. ಖುಷಿ ಆಗುತ್ತಲ್ಲ ಗೈಸ್, ಬೆಂಗಳೂರು ಒಂಥರ ಖುಷಿ ಆಗುತ್ತೆ. ಬೆಳಿಗ್ಗೆ ಈ ಬೆಳಗಿನ ಕ್ಲೈಮೇಟ್ ಇರುತ್ತಲ್ಲ, ತುಂಬ ತುಂಬ ಚೆನ್ನಾಗಿದೆ ಬ್ಯಾಂಗ್ಳೂರ್ದು. ತುಂಬ ಅಂದ್ರೆ ತುಂಬ ಖುಷಿ ಆಗುತ್ತೆ. ಎಷ್ಟು ಸುತ್ತ ನೋಡಿದ್ರು ಮನೆ 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 ಹಂಗಿದೆ, ಎಲ್ಲ ನೋಡಿದ್ರು ಮನೆ. ಹಾ, ತುಂಬ ಬೆಳೆದ್ಬಿಟ್ಟಿದೆ ಬ್ಯಾಂಗ್ಳೂರ್ ಅನ್ನೋದು. ಒಂದು ಸಮುದ್ರ ಇದ್ದಾಗೆ. ಈ ಸಮುದ್ರದಲ್ಲಿ ಈಜಾಡಿ ನಾವು ಮಂಗಳೂರಿಂದ ಬಂದರೆ, ಮಂಗಳೂರು ಮಳೆ ಬಿದ್ರೂ ಶೆಕೆ ಅನಿಸುತ್ತೆ, ಫ್ಯಾನ್ ಹಾಕೊತಿದ್ವಿ. ಇಲ್ಲಿ ಫ್ಯಾನ್ ಹಾಕೊಂಡ್ರೆ ಚಳಿ ಚಳಿ ಚಳಿ. ಸೊ ಅದೊಂದು ಖುಷಿ ಆಗುತ್ತೆ. ಬೆಂಗಳೂರು ಅಂದರೆ ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಮತ್ತು ಇದು ಬೆಂಗಳೂರು ಬೆಳಿಗ್ಗೆ 7 ಗಂಟೆ ಹಿಂಗಿರುತ್ತೆ ನೋಡಿ ವಾತಾವರಣ. ಈಗ ಅದು ಕೂಲ್ ಆಗಿದೆ. ಸೊ ಅದಕ್ಕೆ ನಾನು ನಿಮ್ಗೆ ತೋರಿಸಿದ್ದು ಇಲ್ಲಿಂದ ಮೆಟ್ರೋ ಸ್ಟೇಷನ್ ಕಾಣಿಸುತ್ತೆ. ಸೊ ಬರುತ್ತೆ ನೋಡಿ, ಈಗ ಒಂದು ಮೆಟ್ರೋ ಬರುತ್ತೆ, ತೋರಿಸ್ತೀನಿ ನಿಮಗೆ. ನೋಡಿದಾಗ ನಿನ್ನೆ ಮಾದಾವರ ತನಕ ಮೆಟ್ರೋ ಕನೆಕ್ಟಿವಿಟಿ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ನಂಗೆ ನೋಡಿ. ನಾನು ತುಂಬ ಟೈಮ್ ಆಯಿತು ಆ ಕಡೆಯಿಂದ ಕಾರ್ ತೊಗೊಂಡು ಬರ್ದೆ. ಅಲ್ಲಿ ತನಕ ಮಾಡಿದ್ದಾರೆ. ಬಸ್ಸಲ್ಲಿ ಬರ್ತಿದ್ವಿ, ಗೊತ್ತಾಗ್ತಿರ್ಲಿಲ್ಲ. ಇವಾಗ ಅಲ್ಲಿ ತನಕ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಆಗ್ತಾಯಿದೆ. ಅಂದರೆ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಆಯಿತು. ಡೆವಲಪ್ಮೆಂಟ್ ಆಗ್ತಾಯಿದೆ ಅಂತ ಆಯಿತು ಅಲ್ವಾ. ಹೀಗೆ ಆಗಬೇಕು, ಬೆಳಿಬೇಕು, ಎಲ್ಲರಿಗೂ ಆಗಬೇಕು, ಕೆಲಸ ಆಗಬೇಕು. ತುಂಬ ಕಷ್ಟ ಇದೆ ಇವಾಗ. ವಾರೆಲ್ಲ ಆಗ್ತಿರೋದು ನೋಡಿದ್ರೆ ತುಂಬ ಕಷ್ಟ ಇದೆ. ಗ್ಯಾಸ್ದಾಗಲಿ, ಪೆಟ್ರೋಲ್ ಆಗಲಿ, ಒಂದು ರೇಷನ್ಸ್ದಾಗಲಿ, ಎಲ್ಲದೂ ರೇಟ್ ನೋಡಿದ್ರೆ ಶಾಕ್ ಆಗುತ್ತೆ. ಈಗ ನಾನೇ ಮನೆಗೆ ರೇಷನ್ಸ್ ತೊಗೊಂಡು ಹೋಗ್ತೀನಿ. ರೈಸ್ ನಾನು ಅವಾಗ ತೊಗೊಂಡು ಹೋಗ್ಬೇಕಾದ್ರೆ ವಾರ್ಕಿಂದ ಬಿಫೋರು 45 ರುಪೀಸ್ ಇತ್ತು. ಇವಾಗ ಅದು 75 ರುಪೀಸ್ ಆಗಿದೆ ಒಂದು ಕೆಜಿಗೆ. ಸೊ ಎಷ್ಟು ಡಿಫ್ರೆನ್ಸ್ ಆಗುತ್ತೆ. ನಾವು ಓಕೆ, ನಮ್ಗೆ ಏನೋ ಒಂದು ಸ್ಯಾಲ್ರಿ ಬರುತ್ತೆ, ನಾವು ತೊಗೊಳ್ತಾ ಇದ್ದೀವಿ. ಬಟ್ ಪಾಪ ಬಡವರಿಗೂ ತುಂಬ ಕಷ್ಟ ಇರೋರೆಲ್ಲ ಹೇಗೆ ಮಾಡ್ತಾರೆ ಅಂತ. ಅವರು ಗೌರ್ಮೆಂಟ್ದು ಡಿಪೆಂಡ್ ಆಗಿರ್ತಾರೆ. ಸಿಕ್ಕಿಲ್ಲ ಅಂದರೆ ತುಂಬ ಕಷ್ಟ ಇದೆ. ಹೇಳಿದಷ್ಟು ಈಸಿ ಇಲ್ಲ ಜೀವನ. ಸೊ ಅದೇ ನೆನೆಸ್ಕೊಂಡ್ರೆ ಒಂದ್ಸರಿ ಬೇಜಾರಾಗುತ್ತೆ. ಬಟ್ ಫೈಟ್ ಮಾಡಬೇಕು. ನಿಮ್ಮ ಜೊತೆ ಮಾತು. ಫ್ಯಾಮಿಲಿ ಕರ್ಕೊಂಬಂದಿದ್ದೀನಿ ನಾನು. ಇದೇ ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ, ನನ್ನ ಮಗು, ಕ್ಯೂಟಿ ಅವಳು ಚೀಕು. ಸೊ ನೋಡಿ, ಚೆನ್ನಾಗಿದೆ. ನನಗೆ ಚೆನ್ನಾಗಿ ಅನಿಸ್ತಾ ಇದೆ ಕೂಡ. ಖುಷಿ ಇದೆ. ಖುಷಿ ಅಂತೂ ಡೆಫಿನೆಟ್ಲಿ ಇದೆ. ನಾನು ಯಾಕೆ ಬಂದಿದ್ದೆ ಅಂದರೆ ಫ್ಯಾಮಿಲಿ ಕರ್ಕೊಂಡು. ನಾನು ಹೇಳಿದ್ದೆ ಲಾಸ್ಟ್ ನನ್ನ ವಿಡಿಯೋದಲ್ಲಿ 5ನೇ ತಾರೀಕು ನಾವು ಒಂದು ಕಡೆ ಹೋಗ್ತಾ ಇದೀವಿ ಅಂತ. ಸೊ ಗೈಸ್ ಬಂದರು ನೋಡಿ. ಕೊನೆಗೂ ಚರ್ಮ ಸುಲ್ದಾಯ್ತು, ಕುರಿ ಹೊಡೆದಾಯ್ತು. ಇಬ್ರು ಬಂದರೆ ಫುಲ್ ಲೋಡೆಡ್ ಲಗೇಜ್. ಸ್ಪೆಷಲ್ ಇದೆ ಇವತ್ತೇನೋ ಒಂಥರ ಸ್ಪೆಷಲ್ ಇದೆ. ಮಟನ್. ಮಟನ್ ಸ್ಪೆಷಲ್ ಇದೆ ಇವತ್ತು. ಮೇಡಮ್ ಅವ್ರು ನೋಡಿ, ಇವರೇ ಕುರಿ ಹೊಡೆದಿದ್ದೀವ್ರೆ. ಕುರಿ ಹೊಡೆದಿದ್ದೀವ್ರೆ. ಮಟನ್ ಸ್ಪೆಷಲ್ ಉಂಟು. ಗುಡ್ ಮಾರ್ನಿಂಗ್ ಮೇಡಮ್. ನಿಮ್ಗೆ ಹೇಗೆ ಅನಿಸ್ತು ಕುರಿ ಹೊಡೆಯುವಾಗ? ನಿಮ್ಗೆ ಯಾವ ತರ ಫೀಲ್? ಚರ್ಮ ಸುಲ್ದಿದ್ ನೀವ? ಹೌದಾ? ಹೆಂಗೆ? ಎಳೆ ಕುರಿ ಅಲ್ಲ, ಬನ್ನೂರು ಕುರಿಯ ಯಾವ್ದು? ಅದೆಲ್ಲ ರೋಡ್ ಸೈಡ್ ಓಡಾಡುತ್ತೆ. ಏಯ್, ರೋಡ್ ಸೈಡ್ ಓಡಾಡೋದಿಲ್ಲ, ಮತ್ತೆ ನಾಯಿ ಮರಿಗೆ ಕುರಿ ತಾನೆ ಪಕ್ಕ. ಮಟನ್ ತಾನೆ. ಬನ್ನೂರು ಕುರಿನ? ಯಾವ್ದು? ಯಾವ ಕುರಿ? ಮೇಕೆನ, ಆಡುನ? ಅದು ನಮ್ದು ಊರಲ್ಲಿ ಅವ್ರ ಯಾರೇ ಕುರಿನ? ಸಾಯಿಬ್ರ? ಅದೆಲ್ಲ ಇನ್ನೊಬ್ರು ಅಮ್ಜಾದ್ ಬಾಯ್. ಹಂಸಾ ಪ್ಲೋಟ ಇದ್ರಿಗಿದ್ದಲ್ಲ, ಹಂಸಾ ಇರ್ಬೇಕು. ಮೀರಣ್ಣನ್ ಕುರಿ ಕಟ್ ಮಾಡ್ತಾರೆ. ಮೀರಣ್ಣನ್ ಕುರಿ. ಕುರಿ ತುಂಬಾ ಇರುತ್ತೆ. ಕುರಿ, ಮೇಕೆ, ಆಡು, ಟಗರು. ಕುರಿನ ಕುರಿ ತಿನ್ನಲ್ಲ ಇಲ್ಲಿ ಯಾರು, ಎಲ್ಲ ಮೇಕೆ ತಿನ್ನೋದಿಲ್ಲಿ. Guys, today we are going to shopping. Today we are going to buy something. ಅದು ಹೇಳಲ್ಲ, ಸರ್ಪ್ರೈಸ್ ವಿಸಿಟಿಂಗ್ ಇದೆ. ಲಿಫ್ಟ್ ಅಲ್ಲಿ ಹೋಗ್ತಾ ಇದ್ವಿ ಮೆಟ್ರೋ ಸ್ಟೇಷನ್. ಅಲ್ಲಿಗೆ ಅಷ್ಟೇ ಕನೆಕ್ಟ್ ಮಾಡಿದೀನಿ. 3 ಜನ ಹೋಗ್ತಾ ಇದ್ವಿ. So welcome to metro station.
ಮೆಟ್ರೋ ಸ್ಟೇಷನ್ ಬಂತಲ್ಲ, ಆಯ್ತಲ್ಲ ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ. ಸೊ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿಂದ ನಾವು ಜಯನಗರ ಹೋಗ್ತಾ ಇದೀವಿ. ಜಯನಗರ ಹೋಗಿ ಒಂದು ಐಟಮ್ ತಗೊಳ್ಲಿಕ್ಕಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಅಲ್ಲಿ ತಗೊಳ್ತೀವಿ. ಆಕ್ಚುಲಿ ಅಲ್ಲಿ ಪರ್ಟಿಕ್ಯುಲರ್ ಹೋಗ್ತಾ ಇರೋದು ಅದಕ್ಕೆ 3 ಜನ, ಇವರೆಲ್ಲ ನಮ್ ಫುಲ್ ಸಪೋರ್ಟ್. ಸೊ ಬಂತು ನಮ್ಮ ಮೆಟ್ರೋ ಎಂಟ್ರಿ ಆಗ್ತಿದೆ. ನಾವು ಎಂಟ್ರಿ ಮಾಡ್ತಾ ಇದೀವಿ ಗೈಸ್. ತುಂಬಾ ಟೈಮಿಂದ ಬರ್ತಿದ್ದಾರೆ. ಮೆಟ್ರೋ ನೋಡ್ತಿದ್ದಾರೆ ನೋಡಿ. ಮಧ್ಯಾಹ್ನ ಟೈಮ್ ಮೆಟ್ರೋ ಖಾಲಿ ಕಡೆ, ಸದ್ಯ ಮೇಲೆ ಫುಲ್ ಹೇಳಿ ಪ್ರಯೋಜನ ಇಲ್ಲ. ವಿಷಯ ಅಂತೂ ಹೇಳುದಿಲ್ಲ, ಆದ್ರೆ ಹೇಳಿ ಪ್ರಯೋಜನ ಇಲ್ಲ. ಬಟ್ ಹೆಂಗಾಯ್ತು ಮೊದಲು ನಿಂಗೆ ಈಗ ಮೆಟ್ರೋದು ಹೇಗಾಯ್ತು, ರೈಡ್ ಹೇಗಾಯ್ತು? ಭಯ ಆಯ್ತಾ? ಏನಕ್ಕೆ ಭಯ ಆಯ್ತು? ಸೊ ನಾವು ಔಟ್ಸೈಡ್ ಹೊರಗಡೆ ಹೋಗ್ತಾ ಇದೀವಿ. ಜಯನಗರ ಬಂದ್ವಿ. ಈಗ ಇಲ್ಲಿಂದ ಚೆಕ್ಔಟ್ ಆಗ್ತಾ ಇದೀವಿ. ನಾವೇನು ತರ್ಲಿಕ್ಕೆ ಹೋಗ್ತಾ ಇದ್ವಿ ಅಲ್ಲಿಗೆ ಹೋಗ್ತಾ ಇದೀವಿ, ಅದಕ್ಕೋಸ್ಕರ. ಸೊ ನನ್ನ ಹೆಂಡತಿಗೆ ಭಯ ಆಯ್ತಂದ್ರೆ ಏನಕ್ಕಂತ ಗೊತ್ತಿಲ್ಲ, ನೋಡು ಗೈಸ್. ಸೊ ಮೆಟ್ರೋ ಸ್ಟೇಷನ್ ಇಂದ ನಾವು ಇಳಿದಾಯ್ತು. ಪಾಪ ನನ್ನ ಹೆಂಡತಿಗೆ ಏನಕ್ಕೂ ಗೊತ್ತಿಲ್ಲ, ಅವಳಿಗೆ ಒಂಥರ ಬೇಜಾರಲ್ಲಿದ್ದಾಳೆ. ಅವಳು ಆಟೋ ವೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಆಟೋಗೆ ಹೋಗ್ಬೇಕು. ನಾನು ಕಾರ್ ತಗೊಂಡ್ಬಂದಿಲ್ಲ, ಯಾಕಂದ್ರೆ ಈ ಟ್ರಾಫಿಕ್ ಅಲ್ಲಿ ಕಾರ್ ಓಡಿಸೋದೊತ್ತಿಗೆ ಮೆಟ್ರೋದೇ ಬೆಸ್ಟ್ ಅನ್ಸುತ್ತೆ ನನಗೆ, ಅದಕ್ಕೆ. ಸೊ ಈಗ ನಿಮ್ಮ ಒಪ್ಪಿಗೆ ಅಂತ ಹೇಳ್ತೀನಿ. ನಿಮ್ನ ಯಾವ್ದು ಏನು ನಮ್ಮೂರೇ ಅಡ್ಡಿಲ್ಲ ಅನಿಸ್ತಿದೆ, ನಮ್ಮೂರೇ ಬೆಟರ್ ಇದೆ ಅನಿಸ್ತಿದೆ ಅಂತ ಅವಳಿಗೆ. ಯಾಕಂದ್ರೆ ಮೆಟ್ರೋದಿಂದ ಆ ತುದಿಯಿಂದ ಈ ತುದಿ ಬರೋ ತನಕ, ಇಲ್ಲಿ ಕೆಂಗೇರಿಯಿಂದ ಜಯನಗರ ಬರೋ ತನಕ ಅಕ್ಕಲಂಟಿನ 1 ಅವರ್ ಸಮಥಿಂಗ್ ಹಂಗಾಯ್ತು. ಈಗ ನಮ್ಮೂರೇ ಬೆಟರ್ ಅನ್ಸ್ತಾ ಇದೆ. ಅವಳೇನೋ ಹೇಳ್ತಾ ಇದ್ದಾಳೆ ಅಲ್ವಾ. ಸೊ ಆಟೋ ಬಂತು. ಆಟೋದಲ್ಲಿ ನಾವು ಬೆಂಗಳೂರಲ್ಲಿ ಅಗೇನ್ ಆಟೋ ಮತ್ತೆ ವೈಫ್ ಇರಲ್ಲ, ನಾವು ಆಟೋದಲ್ಲಿ ಜರ್ನಿ ಮಾಡೋಣ. ಲೆಟ್ಸ್ ಗೋ. ನಮ್ಮಂತರ ಫುಲ್ ಇದೇ ತರ ಜರ್ನಿ, ಆಟೋ, ನಾವು ಮೊಬೈಲ್, ಬ್ಲಾಗ್, ಇದೇ ತರ ಚೆನ್ನಾಗಿದೆ ಅಲ್ವಾ. ಇದೇ ತರ ಹೋಗ್ತಾ ಇರುತ್ತೆ. ಆ ಪ್ಲೇಸಿಗೆ ಹೋಗ್ತಾರೆ ರೈಟ್ ಬ್ಲಾಗ್. ಸೊ ಗೈಸ್ ಇದೇ ಲೊಕೇಶನ್. ಇಲ್ಲಿಂದ 4th ಫ್ಲೋರ್ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಬನ್ನಿ, 4th ಫ್ಲೋರ್ಗೆ ಹೋಗೋಣ. ಇಲ್ಲೇ ಇದೆ ಲಿಫ್ಟ್, ಎಕ್ಸಾಕ್ಟ್ ಲೊಕೇಶನ್ ಇದು. ಸೊ ನಮ್ಮ ಮೇಡಮ್ ಎಲ್ಲ ಆಲ್ರೆಡಿ ಬಂದು ನಿಂತಿದ್ದಾರೆ. 4th ಫ್ಲೋರ್ ಅಂತ. ಸೊ 4th ಫ್ಲೋರ್ ಇದೆ, ಶಾಪ್ ಇದೆ, ಶೋರೂಮು. ನೆಕ್ಸ್ಟ್ ಸರ್ ಆಯ್ತು, ಅದು ಏನು ತಗೋಬೇಕಂತ ಹೇಳಿ ತಗೊಂಡಿದ್ವಿ ನಾವು. ತಗೊಂಡು ರಿಟರ್ನ್ ಹೋಗ್ತಾ ಇದೀವಿ ಅಲ್ಲಿ. ಬಟ್ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ. ಸೊ ಅಲ್ಲಿದ್ದು ಏನಂತ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನೋಡ್ತೀನಿ, ಆದ್ರೆ ಅದನ್ನ ಏನ್ ಮಾಡೋದು, ಅನ್ಬಾಕ್ಸಿಂಗ್ ಮಾಡೋದೊಂದು ವಿಡಿಯೋ ಬೇಕಾದ್ರೆ ಮಾಡಿ ಆಗ್ತದೆ. ಆಯ್ತಾ, ನೋಡುವ. ಇದೇ ಒಂದು ತಗೋಬೇಕಿತ್ತು, ಮೇನ್ ನನ್ನ ಡ್ರೀಮ್ ಒಂದಾಗಿತ್ತು, ತಗೊಂಡಾಯ್ತು. ನೋಡಿ ಅಕ್ಕ ತಂಗಿ ಇದ್ರು. ಇವಾಗ ಒಂದು ಪ್ಲೇಸಿಗೆ ಹೋಗ್ತಾ ಇದೀವಿ, ಎಲ್ಲಂತ ಗೊತ್ತಿಲ್ಲ. ಸಡನ್ಲಿ ಒಂದು ಪ್ಲಾನು ಎಲ್ಲ ಇವಳ್ದು, ಗೊತ್ತಿಲ್ಲ ಯಾವ್ದಂತ. ನೋಡೋಣ, ವೇಟ್ ಅಂಡ್ ವಾಚ್. ಇಬ್ರಿಗೂ ಸರ್ಪ್ರೈಸ್ ಅದು, ನಮ್ಗೆ ಗೊತ್ತಿಲ್ಲ ಯಾವ್ದಂತ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಏನು ಅಂತ. ಸರ್ಪ್ರೈಸ್ ಅಂತೇಳಿ ನಮ್ಗೆ ಕರ್ಕೊ ಬಂದಿದ್ದವಳು. ಎಲ್ಲಿಗೆ ಅಂತ ಹೇಳಿದ್ರೆ, ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲಿಗಂತ. ಸರ್ಪ್ರೈಸ್ ಅಂತೇಳಿ ನಮ್ಗೆ ಎಲ್ಲಿ ಅಂತಾನೆ ಹೇಳಿರ್ಲಿಲ್ಲ ಅವರು. ಸರ್ಪ್ರೈಸ್ ಅಂತ. ಲಾಸ್ಟ್ಗೆ ನಾವು ಬಂದಿದ್ದು, ನನಗೆ ತುಂಬಾ ಇಷ್ಟ ಆಗಿತ್ತು ಜಾಗ ಅದು. ನಾನು ಅನ್ಕೊಂಡಿದ್ದೆ, ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕಾದ್ರೆ ನಾನು ಅಲ್ಲಿಗೆ ಹೋಗ್ಬೇಕು ಅಂತ. ಸೊ ಲಾಸ್ಟಿಗೆ ಅವ್ರು ನಂಗೆ ಕರ್ಕೊಂಡ್ ಬಂದಿದ್ದು ಇದೇ ಜಾಗ ನೋಡಿ. ಸೊ ಇದೇ ಜಾಗ ನಂಗೆ ತುಂಬಾ ಖುಷಿ ಆಯ್ತು ಇಲ್ಲಿಗೆ ಅವ್ರು ಕರ್ಕೊಂಡ್ ಬಂದಿದ್ದು. ನಾನು ಅನ್ಕೊಂತಿದ್ದೆ ಹೋಗ್ಬೇಕು ರಾಯರ ಮಠಕ್ಕೆ ಅಂತ. ಸೊ ನಂಗೆ ಅವಳು ಕರ್ಕೊಂಡ್ ಬಂದಿದ್ದು ಇದೇ ಪ್ಲೇಸ್. ತುಂಬಾ ಖುಷಿ ಆಯ್ತು ನನಗೆ.
ಸೊ ಇದು ಜಯನಗರದಲ್ಲಿ ಬರುತ್ತೆ. ನಾನು ಯಾವುದೋ ಬೇರೆ ಒಂದು ಪ್ಲೇಸಿಗೆ ಸರ್ಪ್ರೈಸ್ ತಗೊಂಡ್ಬಿಟ್ಟು ಇಂಟಿ ಕರ್ಕೊಂಡ್ ಬಂದಿದ್ದೀನಿ. ಸರ್ಪ್ರೈಸ್ ಆಗಿ ಅವಳು ನಂಗೆ ಕರ್ಕೊಂಡು ಹೋಗ್ತಾಳೆ ಅಂತ ನಾನು ಅನ್ಕೊಂಡಿದ್ರೆ, ಬಟ್ ಬಂದಿದ್ದು ರಾಯರ ಮಠಕ್ಕೆ. ಅವಳಿಗೆ ನೆನಪಿದೆ, ನಾನು ಹೇಳಿದ್ದೆ ಅವಳಿಗೆ ಹೋಗುವಾಗ ನಾನು ಅಲ್ಲಿ ಹೋಗ್ಬೇಕು ಅಂತ. ಸೊ ಅವಳು ನೆನ್ಪಿಟ್ಕೊಂಡು ನಮ್ಗೆ ಕರ್ಕೊಂಡು ಹೋಗಿದ್ದಾಳೆ. ಅದಕ್ಕೆ ನಂಗೆ ಖುಷಿ ಆಯ್ತು. ಗಾಯ್ಸ್, ನಿಮ್ಗೆ ಯಾರು ಇವಳೆ ನೋಡಿ, ನನ್ನ ಮೈದೆ ಇವಳೇ ಕರ್ಕೊಂಡು ಹೋಗಿದ್ದೆ ನನಗೆ ಅಲ್ಲಿಗೆ ರಾಯರ ಮಠಕ್ಕೆ. ಇವಾಗ ನನ್ನ ಹೆಂಡತಿ ಪ್ಲೇಸ್ ಒಂದು ಹೋಳಿಗೆ, ಅವಳಿಗೆ ತುಂಬಾ ಇಷ್ಟ. ಸೊ ಹೋಳಿಗೆ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಜಯನಗರ 4th ಬ್ಲಾಕ್ ನಿಯರ್ ಬೈ ಹತ್ರ ಇದೆ, 5th ಬ್ಲಾಕ್ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ. ನೋಡಿ ಬೆಂಗಳೂರು ಹೀಗಿದೆ, ಗಿಜಿ 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 ಆಗಿದೆ, ಗಿಜಿ 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 ಆಗಿದೆ. ಬೆಂಗಳೂರು ಮಾತ್ರ ಫುಲ್ ಟ್ರಾಫಿಕ್. ಗೈಸ್ ಆಯ್ತು, ಹೋಗೋಣ. ಆಟೋ ಬಂತು, ಹೋಗೋಣ. ಗೈಸ್ ಫೈನಲಿ ವಿ ರೀಚ್. ಗೈಸ್ ಲಾಸ್ಟ್ಗೆ ನಾವು ರೀಚ್ ಆಗಿದ್ದು ಇದೆ ನೋಡಿ, ಹೋಳಿಗೆ ಮನೆ. ಇಲ್ಲಿ ಆರ್ಡರ್ ತಗೊಂಡಾಯ್ತು. ಈಗ ಕಾಯಿ ಹೋಳಿಗೆ ಮತ್ತೆ ಇದೆಲ್ಲ ವೇಟಿಂಗ್ ಅಷ್ಟೇ ಬರಬೇಕು. ಜನ ಸಾಗರ ಗೈಸ್, ಜನ ಸಾಗರ ಆಗಿದೆ ಇಲ್ಲಿ ನೋಡಿ. ಯಪ್ಪ ಎಷ್ಟು ಜನ. ಇದು ಬೆಂಗಳೂರು ಈ ತರ ಇದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದು ಬ್ಯಾಂಗ್ಳೂರ್ನ ಕಂಪ್ಯಾರಿಸನ್ ಮಾಡೋಕ್ಕೆ ಆಗಲ್ಲ ಬೇರೆ ಸಿಟಿಗೆ. ಸೊ ಯೂನಿಕ್ ಆಗಿದೆ ಸಿಟಿ. ನಾನಂತೂ ಮೊದಲೆಲ್ಲ ಇದು ಓಡಾಡಿದ್ದೇ ಜಾಗ ಇದೆಲ್ಲ, ಬಟ್ ಎಷ್ಟು ಆಗಿದೆ ಅಂದ್ರೆ ನೋಡಿ. ಇದು ನನ್ನ ಹೆಂಡತಿಯ ಫೇವರೇಟ್ ಹೋಳಿಗೆ ಮನೆ. ಇವಳಿಗೆ ಇಲ್ಲಿ ಹೋಳಿಗೆ ಅಂದ್ರೆ ತುಂಬಾ ಇಷ್ಟ ಅಂತೆ. ಹೋಳಿಗೆ ಅಂತೆ. ನಾನು ಇನ್ನೂ ಟೇಸ್ಟ್ ಮಾಡಿರ್ಲಿಲ್ಲ, ಸೊ ನಾನು ಮಾಡ್ತೇನೆ, ನೋಡುವ. ಇದು ಬರ್ಲಿ, ಈಗ ವೇಟ್ ಮಾಡ್ತಾ ಇದ್ದೀನಿ. ಇದು ಬಿಸಿ ಬಿಸಿ ಮಾಡ್ತಾ ಇದ್ದೀನಿ, ನಾನು ತೋರಿಸ್ತೀನಿ. ಬಿಸಿ ಬಿಸಿ ಹೋಳಿಗೆ ರೆಡಿ ಆಗ್ತಿದೆ. ಸೊ ನೋಡುವ ಹೇಗಾಗುತ್ತಂತ, ಆಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ. ಬಂದಿದ್ದು ಅರ್ಜೆಂಟಿಗೆ ವಿಡಿಯೋ ಮಾಡೋಕ್ಕೆ ನೆನಪಿಲ್ಲ, ಆದ್ರೂ ಲಾಸ್ಟಿಗೆ ಪಾಪ ನೆನಪಿ ಅವಳದು ಫೇವ್ರೇಟ್ ಹೋಳಿಗೆ ತಿಂತಾಳೆ. ಹೆಂಗಿದೆ? ಚೆನ್ನಾಗಿದೆ. ತಿಂತಾಳೆ, ಬಟ್ ಚೆನ್ನಾಗಿದೆ ಹೋಳಿಗೆ. ನೈಸ್, ತುಂಬಾ ಚೆನ್ನಾಗಿದೆ. ನಾನು ತಿಂದಾಯ್ತು, ನನಗೆ ಹೋಳಿಗೆ ಬಂದಿದ್ದೆ, ತಿಂದಿದ್ದೆ, ಗೊತ್ತಾಗ್ಲಿಲ್ಲ ವಿಡಿಯೋ ಮಾಡ್ಲಿಕ್ಕೆ. ಆಯ್ತಾ, ಬೇಜಾರಾಗ್ಬೇಡಿ ಪಾಪ. ನೋಡಿ ತಿಂತದ, ಇಷ್ಟಪಟ್ಟಿದ್ದವಳು ತಿಂತಾರ. ನಾವು ನೋಡು ಹೋಳಿಗೆ ಮನೆ. ಓಕೆ, ಮುಗಿಸೋಣ. ಲೆಟ್ಸ್ ಗೋ. ಸ್ಟೇಷನ್ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಇದೆ. ಇದು ನೋಡಿದ್ರೆ ಯಾವ್ದೋ ಬೇರೆ ದೇಶಕ್ಕೆ ಬಂದಂಗೆ ಆಗ್ತದೆ ನಂಗೆ. ಈ ತರ ಇದೆ. ದೇವ, ಎಷ್ಟೊಂದು ಜನ. ಎಲ್ಲಿ ಆ ಕಡೆ ಈ ಕಡೆ ಬಾ. ಎಷ್ಟೊಂದು ಜನ. ಏ ದೇವ್ರಿ. ಗೈಸ್, ಸೊ ಶಾಪಿಂಗ್ ಎಲ್ಲ ಆಯ್ತು, ಮನೆಗೂ ಬಂದಾಯ್ತು, ಕತ್ಲೆ ಬೇರೆ ಆಯ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ನಮ್ದು ನೆಕ್ಸ್ಟ್ ವಿಡಿಯೋಗೆ ಸಿಗೋಣ, ವೇಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಮ್ಮ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್, ಸ್ವೀಟ್ ಡ್ರೀಮ್, ಬಾಯ್ ಬಾಯ್.